ಈಗ ನಾನು ಸರ್ಕಾರಿ ಸೇವೆಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನಿವೃತ್ತ ಆಗಿರುವಂಥದ್ದು ನಿಮಗೆ ಗೊತ್ತೇ ಇದೆ. ರಾಯಚೂರು ಕ್ಷೇತ್ರದ ಬಗ್ಗೆ ನನಗೆ ಬಹಳ ಹಿಂದಿನಿಂದಲೂ ಒಂದು ರೀತಿಯ ಸಂಪರ್ಕ ಇರೋದು ನೀವು ಈಗ ತಾನೇ ಹೇಳ್ತಾ ಇದ್ದೀರಿ. 3 ವರ್ಷಗಳ ಕಾಲ ಜಿಲ್ಲಾಧಿಕಾರಿಯಾಗಿ, ತದನಂತರ KPCನ MD ಆಗಿ, ನಂತರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಬಹಳ ವರ್ಷಗಳ ಕಾಲ ಇಲ್ಲಿ ನಾನು ಸತತ ಸಂಪರ್ಕ ಇರುವಂಥದ್ದು, ಜನರ ಜೊತೆ ವ್ಯವಹಾರ ಇರುವಂಥದ್ದನ್ನು ನೀವು ಗಮನಿಸಿದ್ದೀರಿ. ಅಲ್ಲದೆ ಇನ್ನೂ ಹೇಳಬೇಕು ಅಂತ ಹೇಳಿದರೆ, ನಮ್ಮ ತಂದೆಯವರು ಕೂಡ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ. ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾಗ ಬಹಳ ವರ್ಷಗಳ ಹಿಂದೆ ಅವರು ಕೂಡ ಇಲ್ಲಿ ರಾಯಚೂರಿನಲ್ಲಿ 3-4 ವರ್ಷಗಳ ಕಾಲ ಕೆಲಸ ಮಾಡಿರುವಂಥದ್ದು ಇಲ್ಲಿಯ ಹಿರಿಯ ತಲೆಗಳಿಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ರಾಯಚೂರಿಗೆ ಮತ್ತು ನನಗೆ ವೈಯಕ್ತಿಕವಾಗಿ ಒಂದು ಸಂಬಂಧ ಇದೆ ಅಂಥೇಳಿ ನಾನು ಸಂತೋಷದಿಂದ ಹೇಳ್ತಾ ಇದ್ದೀನಿ. ಈ ನಿವೃತ್ತರಾದ ನಂತರ ಸಾಮಾಜಿಕವಾಗಿ ಮತ್ತು ಜನರ ಸಂಪರ್ಕದ ಜೊತೆಗೆ ಕೆಲಸಕ್ಕೆ ತೊಡಸ್ಕೊಳ್ಬೇಕು ಅಂಥೇಳಿ ಯೋಚನೆ ಮಾಡಿದಾಗ ರಾಯಚೂರು ಕ್ಷೇತ್ರ ಅತ್ಯಂತ ಸರಿಯಾದದ್ದು ಮತ್ತು ಇಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದ್ದರಿಂದ ಇದರ ಬಗ್ಗೆ ನಾನು ತೀವ್ರವಾಗಿ ಮತ್ತು ನಿರ್ದಿಷ್ಟವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಗೊತ್ತಿರೋ ಹಾಗೆ ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಮತ್ತು ಇಲ್ಲಿ ರಿಟರ್ನಿಂಗ್ ಆಫೀಸರಾಗಿ ಕೂಡ ನಾನು ಕೆಲಸ ಮಾಡಿರೋದ್ರಿಂದ ಈ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಮತ್ತು ಈ ಲೋಕಸಭಾ ಕ್ಷೇತ್ರದ ಬಗ್ಗೆ ನನಗೆ ಪರಿಚಯ ಇದೆ. ಇದು ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪಿಂದ, ಆದರೆ ಇಲ್ಲಿ ಜನಸಂಪರ್ಕ ಕೂಡ ಸಾಕಷ್ಟು ಇರೋದರಿಂದ ಇಲ್ಲಿಯ ಏನು ಪ್ರಾದೇಶಿಕವಾದಂಥ ಏನು ಸಮಸ್ಯೆಗಳಿದ್ದಾವೆ, ಯುವಜನರ ಸಮಸ್ಯೆಗಳೇನಿದ್ದಾವೆ, ಮಹಿಳೆಯರ ಸಮಸ್ಯೆ ಏನಿದೆ, ಮಕ್ಕಳ ಸಮಸ್ಯೆ ಏನಿದೆ, ಇವೆಲ್ಲವನ್ನೂ ನಾವು ಒಂದು ಕೂಲಂಕುಷವಾಗಿ ನೋಡಿರೋದ್ರಿಂದ ತಮಗೆ ನೆನಪಿರಬಹುದು, ನಾನು ಸುಮಾರು 8 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿರುವಂಥದ್ದು. ಇಲ್ಲಿ ಏನು ರಾಯಚೂರು ಮತ್ತು ಇತರ ಭಾಗಗಳಲ್ಲಿ ಇರುವಂಥ ಶಿಕ್ಷಣದ ಸಮಸ್ಯೆಗಳ ಬಗ್ಗೆ ಮತ್ತು ಅದೇ ರೀತಿ ವಿದ್ಯುತ್ ಇಲಾಖೆಯಲ್ಲಿ, ನಾನು ಇಂಧನ ಇಲಾಖೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ಈ ಸಮಸ್ಯೆಗಳನ್ನು ನಾನು ಅತ್ಯಂತ ಆಳವಾಗಿ ಗಮನಿಸ್ಕೊಂಡಿದ್ದೇನೆ. ಇದಲ್ಲದೇ ಬೇರೆ ಬೇರೆ ಇಲಾಖೆಗಳಲ್ಲೂ, ಆರೋಗ್ಯ ಮತ್ತು ಇನ್ನಿತರೆ ಇಲಾಖೆಗಳನ್ನು ನಾನು ಕೆಲಸ ಮಾಡಿರೋದ್ರಿಂದ, ಇಂಡಸ್ಟ್ರೀಸಲ್ಲಿ ಮಾಡಿರೋದ್ರಿಂದ ಇಲ್ಲಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಪರಿಕಲ್ಪನೆ ಇರ್ಬೋದು ಅನ್ನೋದನ್ನು ನನ್ನ ಮನಸ್ಸಿನಲ್ಲಂತೂ ಚಿತ್ರಣ ಇದೆ. ಆ ಚಿತ್ರಣವನ್ನು ನಾವು ಯಾವ ರೀತಿ ನಿಜೀಕರಿಸ್ಕೊಳ್ಬೇಕು ಅಥವಾ ಅದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ಸಾಮಾಜಿಕವಾಗಿ ನಮ್ಮನ್ನು ನಾವು ತೊಡಸ್ಕೊಳ್ಳೋದ್ರಿಂದ ಸಾಧ್ಯತೆ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ.